ಗೊತ್ತು, ಅವ್ರು ಮೂಢ ಹಗರಣ ಮಾಡಿರೋದು ಎಲ್ರಿಗೂ ಗೊತ್ತು. ಅದನ್ನ ರಾಜ್ಯಪಾಲರು ಹೇಳಿದ್ರು, ಅದನ್ನು ಇಲ್ಲ ನಾನು ಅದನ್ನ ಸಮರ್ಥಿಸ್ಕೊಳ್ತೀನಿ ಅಂತ ಹೇಳಿ ಅವರು ಸರ್ಕಾರನ ನಡೆಸ್ತಾ ಇದಾರೆ, ಅವ್ರು ಇದಾರೆ ಅಂತಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಎಂತ ವ್ಯಕ್ತಿ ನಾವ್ ಅಲ್ಲಿ ಕೂರ್ಸಿದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಣ ಆ ಜನರಿಗೆ ಸೇರ್ಬೇಕ ಹೊರತು, ಆ ಜನ ವಾಸ ಮಾಡತಕ್ಕಂತ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಹೊರತು, ಆ ದುಡ್ಡನ್ನ ಎತ್ತಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಂಚಿದಿರಲ್ಲ. ನೀವು ಯಾವ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ? ನೀವು ಮಾಡ್ತಾ ಇರ್ತಕ್ಕಂಥ ಏನ್ ಗೊತ್ತಾ? ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡೋದಕ್ಕೆ, ಈ ರಾಜ್ಯ ಜನ ಅಭಿವೃದ್ಧಿ ಮಾಡಕ್ಕಲ್ಲ. ಅವರು ಭ್ರಷ್ಟಾಚಾರನೇ ಅವ್ರಿಗೆ ಮುಳುವಾಯ್ತೈತೆ. ಈ ಪಾದಯಾತ್ರೆ ಆಗಷ್ಟಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಅದು ತುಂಬಾ ಒಳ್ಳೇದು. ಎಷ್ಟಿ ಹಣನ ಇವರು ತಗೊಂಡು ಗ್ಯಾರಂಟಿ ಕೊಟ್ಟಿಯಾರಲ್ಲ, ಅದನ್ನೇ ಯಾರು ಕೇಳಿ ಕೊಟ್ಟಿಯಾರ ಇವರು? ಬಡವರ ಬಗ್ಗೆ ಅಂತ ಹೇಳ್ತಾರಲ್ಲ ಇವರು, ನಾವು ಅಯ್ಯೋದು ಅಂತಾರೆ. ಯಾವ್ದ್ರಿ ಇದು? ರಾಜೀನಾಮೆ ಕೊಡಬೇಕು, ಇಳಿಬೇಕು. ಕರ್ನಾಟಕದ ವಿಧಾನಸೌಧದಲ್ಲಿ 187 ಕೋಟಿ ಅಲ್ಲ, 89 ಕೋಟಿ 52 ಲಕ್ಷ ಹಗರಣ ಇದೆ ಅಂತ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕಿಂಚಿತ್ತು ನಾಚಿಕೆ ಇದ್ದಾರೆ. ಆ ಒಂದು ಶಬ್ದ ಹೇಳೋಕ್ಕಿಂತ ಮುಂಚೆನೆ ಅವರು ರಾಜೀನಾಮೆ ಕೊಡಬೇಕಿತ್ತು. ಕಾಂಗ್ರೆಸ್ನವರು ಬಡವರು ಸಹಾಯ ಮಾಡ್ತಾ ಇಲ್ಲ, ಬಡವ್ರ ಸುದ್ದಿನೇ ಇರ್ತಾ ಇಲ್ಲ. ನಮ್ಗೆ ಸರ್ಕಾರ ಸರಿ ಇಲ್ಲ, ಅದು ಕಾಂಗ್ರೆಸ್ ನಮ್ಗೆ ತರವಲ್ಲ. ಬಡವ್ರದೆಲ್ಲ ಲೂಟಿ ಹೊಡ್ಕೊಂಡು ತಿಂತಾವ್ರೆ, ಇನ್ನೇನು ಇಲ್ಲ ಅಲ್ಲಿ. ಯಾತಕ್ ಫ್ರೀ ಬಿಟ್ಟಾದ ಬಸ್ಸ? ಏನ್ ಮಾಡಿದ್ರು? ಡಿಜೆಲ್ಲೇ ಇಲ್ಲ. ಒಂದಿನ ಬರ್ತದೆ, ಒಂದಿನ ಬರಲ್ತು. ನಾವೇ ಆರಿಸಿರೋದು ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರನೇ ಸರ್ಕಾರ ಮಾಡಿ ಅಂತ ಕೂರಿಸಿದ್ದೇವೆ ಹೊರತು ನಿಮ್ಮ ಮನೆಗಳಿಗೆ, ನಿಮ್ಮ ಮನೆಗೋಸ್ಕರ, ನಿಮ್ಮ ವಂಶಕ್ಕೋಸ್ಕರ ಅಲ್ಲ ಸರ್ಕಾರ. ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಒಂದಲ್ಲ ಒಂದು ರೀತಿ ಹಗರಣಗಳೇ ಮಾಡ್ತಾ ಇದೆ ಹೊರತು, ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ಮತ್ತೆ ಹಿಂದುಳಿದ ಯಾವುದೇ ವರ್ಗದ ಜನರ ಅಭಿವೃದ್ಧಿಯತ್ತ ಯಾವುದೇ ಯೋಜನೆಗಳನ್ನ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ದಲಿತರ ಪರವಾಗಿರ್ತೀವಿ, ಹಿಂದುಳಿದವರ ಪರವಾಗಿರ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಸುಳ್ಳು ಹೇಳಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ನೀವೇ ಒಪ್ಕೊಂಡಿದ್ದೀರಿ. ಇದು 180 ಕೋಟಿ ಅಲ್ಲ, 89 ಕೋಟಿ ಆಗಿರ್ತಕ್ಕಂಥದ್ದು ನಿಜ ಅಂತೇಳಿ ನೀವು ಸದನದಲ್ಲಿ ನೀವೇ ಒಪ್ಕೊಂಡಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗಾದ್ರೆ ನೀವು ತಪ್ಪು ಮಾಡಿರೋದು ಒಪ್ಕೊಂಡಿರೋದು ನೀವೇ ಒಪ್ಕೊಂಡಾದ್ಮೇಲೆ ನೀವು ರಾಜೀನಾಮೆ ಕೊಡಬೇಕಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು, ಮತ್ತೆ ಒಳ್ಳೆ ಸರ್ಕಾರ ಬರಲೇಬೇಕು. ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ, ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ.